Hi guys, welcome back to Sinchana YouTube channel. Day 2. ಇವತ್ತು ನಾವು ಯಾಣ ಕೇವ್ಸ್ಗೆ ಹೋಗ್ತಾ ಇದ್ದೀವಿ. ಯಾಣ ಕೇವ್ಸು ಮತ್ತು ಟೆಂಪಲ್ ಮೇಲಿದೆ. ನಾವು ಫಸ್ಟು ಇಲ್ಲಿಂದ 2 ಇಂದ 3 ಕಿಲೋಮೀಟರ್ಸ್ ನಡ್ಕೊಂಡು ಹೋಗಬೇಕು. ಸ್ವಲ್ಪ ದೂರ ಮಣ್ಣು, ಸೆಕೆಂಡು ಮೆಟ್ಲು ಅಲ್ಲಿ ನಡ್ಕೊಂಡು ಹೋಗಬೇಕಿತ್ತು. ಹಾಗೆ ನಡ್ಕೊಂಡು ಹೋಗ್ತಾ ಮಾತಾಡಿಕೊಂಡು ಹೋದೋ. ಹಾಗೆ ನಾನು ನಮ್ಮ ಫ್ರೆಂಡ್ಗೆ ಸ್ಟೋರಿ ಹೇಳೋಣ ಅಂತ ಸ್ಟಾರ್ಟ್ ಮಾಡಿದೆ. ಬಂದನ ನಿಂಗೆ ಯಾಣ ಸ್ಟೋರಿ ಏನಾದರೂ ಗೊತ್ತಾ? ಇಲ್ಲ, ಗೊತ್ತಿಲ್ಲ, ಹೇಳ್ತೀನಿ. ಏನು ಗೊತ್ತಾ, ಭಸ್ಮಾಸುರ ಅಂತ ಒಬ್ಬ ರಾಕ್ಷಸ ಇರ್ತಾರೆ, ಭಸ್ಮಾಸುರ ಅಂತ. ಅವನ ಅಟ್ಟಹಾಸ ನಿಲ್ಸೋಕ್ಕೋಸ್ಕರ ವಿಷ್ಣು ಮೊಯ್ಯಿನಿ ರೂಪ ತಾಳ್ತಾರೆ. ಮೊಯ್ಯಿನಿ ರೂಪ ತಾಳ್ದಾಗ ಅವರು ನೃತ್ಯ ಆಡ್ತಾ ಇರ್ತಾರಲ್ಲ, ಅವಾಗ ಅಂದರೆ ತಲೆ ಮೇಲೆ ಕೈ ಇಕ್ಕೋತಾರಲ್ವಾ ವಿಷ್ಣು, ಅವಾಗ ಭಸ್ಮಾಸುರನು ತಲೆ ಮೇಲೆ ಕೈ ಇಟ್ಕೋತಾನೆ. ಸೊ ಅವಾಗ ಭಸ್ಮ ಆಗಿ ಜಾಗ ಆಯಿತು. ಆ ಭಸ್ಮ ಹೋಗಿ ಇವಾಗ ಬೆಟ್ಟ ಆಗಿದೆ. ಅದನ್ನೇ ಯಾಣ ಕೇವ್ಸ್ ಅಂತಾರೆ. ಅಷ್ಟೇ. ಇವಾಗ ಇದು ನೋಡ್ತಾ ಇದ್ದೀರಲ್ಲ, ಇದು ಭಸ್ಮಾಸುರ ಭಸ್ಮ ಆಗಿದ್ದ ಜಾಗ. ಆ ಭಸ್ಮದಿಂದ ಈ ಥರ ಒಂದು ದೊಡ್ಡ ಬೆಟ್ಟ ಆಗಿದೆ. ಮೇಲ್ಗಡೆ ತುಂಬ ಚೂಪಿದೆ. ಆಮೇಲೆ ಅದು ಎದುರುಗಡೆನೇ ಮೋಹಿನಿ ಭಸ್ಮ ಆಗಿದ್ದ ಜಾಗ, ಅಂದರೆ ವಿಷ್ಣು. ಇದು ಭಸ್ಮಾಸುರ ಆಗಿದ್ದ ಜಾಗ. ಇದು ಮೇಲ್ಗಡೆ ಒಂದು ಚೂಪಿದೆ. ಅದ್ರ ಕೆಳಗಡೆನೇ ಒಂದು ಭೀಮೇಶ್ವರ ಅಂತ ದೇವಸ್ಥಾನ ಇದೆ. ಇದ್ರದ್ದು ಸೈಂಟಿಫಿಕ್ ರೀಸನ್ ಏನು ಅಂದರೆ, ಸಾವಿರಾರು ವರ್ಷಗಳ ಹಿಂದೆ ಅಂದರೆ ವಾಲ್ಕೆನೋ ಎರಾಪ್ಟ್ ಆಗಿದೆ ಅಂತೆ. ಸೊ ಆ ಮೇಲ್ಗಡೆ ಚೂಪಾಗಿದೆಯಂತೆ. ಅಂದರೆ ಆ ಬೆಟ್ಟದ ಮೇಲೆ ಭೀಮೇಶ್ವರ ಆಗಲಿ ಮೋಹಿನಿ ಆಗಲಿ ಬೆಟ್ಟ ತುಂಬ ಚೂಪಿದೆ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿರೋ ಮಣ್ಣು ಅವರು ತುಂಬ ಬ್ಲ್ಯಾಕ್ ಇದೆ. ಇಲ್ಲಿರೋ ಮಣ್ಣೆಲ್ಲ ಟೆಸ್ಟ್ ಮಾಡಿದಾಗ ಗೊತ್ತಾಯಿತು. ಅದೇ ಯಾಣ ನೋಡಿ, ಅದೇ ಅಂದರೆ ಇದನ್ನ ಹೇಳ್ತಾರೆ, ದಪ್ಪ ಇರೋದ್ರಿಂದ, ಸ್ವಲ್ಪ ಹೈಟ್ ಇರೋದ್ರಿಂದ ಇದು ಭಸ್ಮಾಸುರ ಅಂತ ಹೇಳ್ತಾರೆ. ಅದು ಮೋಹಿನಿ ಅಂತ ಹೇಳ್ತಾರೆ. ಅದ್ರ ಕೆಳಗಡೆನೇ ಬೀರೇಶ್ವರ ಅಂತ ಟೆಂಪಲ್ ಇದೆ, ಶಿವಂದು. ಅಲ್ಲಿ ಆ ದೇವ್ರ ಮೇಲೆ ನೀರು ತೊಟ್ಟಿಗ್ತಾ ಇರುತ್ತಂತೆ ಯಾವಾಗ್ಲೂ. ಅದು ಎಲ್ಲಿಂದ ಬರುತ್ತೆ ಅಂತ ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ವಂತೆ. ಆ ದೇವಸ್ಥಾನದಲ್ಲಿ ಫೋನ್ ಅಲೋ ಇಲ್ಲ, ಸೊ ನಾನು ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ಆ ದೇವಸ್ಥಾನದೊಳಗಡೆ ಫುಲ್ಲು ತಂಪಿದೆ. ಆಚೆ ಎಷ್ಟೇ ಸೆಕೆ ಇರಲಿ, ಅಂದರೆ ಒಂದು ಹ್ಯೂಮಿಡ್ ಟೆಂಪ್ರೇಚರ್ ಇಲ್ಲಿ, ದೇವಸ್ಥಾನದೊಳಗಡೆ ಫುಲ್ ತಂಪಾಗಿತ್ತು. ಆಮೇಲೆ ಆ ದೇವಸ್ಥಾನ ಮುಗಿಸ್ಕೊಂಡು ಅದರಿಂದನೇ ಡೈರೆಕ್ಟಾಗಿ ಭಸ್ಮಾಸುರ ಗುಹೆ ಇತ್ತು. ಆದರೆ ಹಂಗೆ ಅಟ್ಯಾಚ್ ಮಾಡಿಬಿಟ್ಟಿದ್ರು, ಬೇರೆ ಕಡೆಯಿಂದ ಹೋಗೋಕ್ಕಲ್ಲ, ದೇವಸ್ಥಾನಕ್ಕೆ ಒಳಗೆ ಹೋದ್ಮೇಲೆ ಹೋಗೋಕ್ಕಾದು. ಆಮೇಲೆ ಈ ಗುಹೆ ಆಮೇಲೆ ಎಲ್ಲ ಚೆನ್ನಾಗಿತ್ತು. ಹಂಗೆ ಇನ್ನೊಂದು ಸ್ಟೋರಿ, ಪರಶುರಾಮಗೆ ಅವರಿಗೆ ಶಿಶು ಹತ್ಯೆದು ಒಂದು ಇದಿರ್ತಂತೆ ಶಾಪ. ಅವ್ರು ಏನೇ ಮಾಡಿದ್ರು, ಎಷ್ಟೇ ಪ್ರಯತ್ನ ಪಡ್ತಾಯಿದ್ರು ಆ ಶಾಪ ವಿಮೋಚನೆ ಆಗ್ತಾ ಇರಲ್ವಂತೆ. ಸೊ ಅವರು ಈ ಗುಹೆಯೊಳಗೆ ಬಂದುಬಿಟ್ಟು ಧ್ಯಾನ ಮಾಡಿದ್ರಂತೆ. ಸೊ ಧ್ಯಾನ ಮಾಡಿದಾಗಿಂದ ಆವಾಗ ಒಂದಿಷ್ಟು ದಿವಸ, ಒಂದಿಷ್ಟು ತಿಂಗಳು ಮಾಡಿದಾಗ ಶಾಪ ವಿಮೋಚನೆ ಆಯ್ತಂತೆ. ಸೊ ಆವಾಗ ಜನಗಳು ಅವೆಲ್ಲ ಮುಗ್ದಾದ್ಮೇಲೆ ಜನಗಳು ಇದಕ್ಕೆ ಹೋಗ್ತಿದ್ರಲ್ಲ, ಇವಾಗೆಲ್ಲ ಮುಗೀತು. ಪರಶುರಾಮ ಇದ್ದಿದ್ದ ಜಾಗ, ಗುಹೆಯಲ್ಲಿ ತಪಸ್ ಮಾಡಿದ ಜಾಗ, ಭಸ್ಮಾಸುರ ಇದ್ದಿದ್ದ ಜಾಗ ಅಂತ ಎಲ್ಲ ಜನಗಳಿಗೂ ಗೊತ್ತಾಗಿ ಅವಾಗಿಂದೆಲ್ಲ ಬರೋಕ್ಕೆ ಶುರು ಮಾಡಿದ್ದಾರೆ, ಒಂದು ಟ್ರಿಪ್ ಪ್ಲೇಸ್ ಥರ. ಆವಾಗ ಬ್ರಿಟಿಷ್ ಅವ್ರು ಇದ್ದಾಗ ಇವಾಗ ಟೂರಿಸ್ಟ್ ಪ್ಲೇಸ್ ಥರ ಮಾಡ್ತಿದ್ರಂತೆ. ಅಂದರೆ ಜನಗಳು ಆ ಥರ ಹೋಗ್ತಿದ್ರಂತೆ. ಆಗ ಎಲ್ಲೋಗ್ತೀರ ಅಂದರೆ ಯಾನ ಅಂದರೆ ನಾವು ಹೋಗೋ ಒಂದು ಇದು, ಅಂದರೆ ಟ್ರಿಪ್ ಅಂತ ಕನ್ನಡದಲ್ಲಿ ಯಾನ ಅಂತಾರೆ. ಅದನ್ನು ಅವರು ಬ್ರಿಟಿಷವರು ಹೋಗಿ ಯಾಣ ಅಂತ ಮಾಡಿಬಿಟ್ಟಿದ್ದಾರೆ. ಇದಕ್ಕೆ ಯಾಣ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಈ 3 ಸ್ಟೋರಿನೂ, ಒಂದು ಭಸ್ಮಾಸುರದು, ಒಂದು ಪರಶುರಾಮದು, ಇನ್ನೊಂದು ಸೈಂಟಿಫಿಕ್ ವಾಲ್ಕೆನೋ ಎರಾಪ್ಟ್ ಅಂತ. ಈ 3 ಸ್ಟೋರಿ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಇಲ್ಲಿವರೆಗೂ ಯಾರೂ ಹೇಳೋಕ್ಕಾಗಿಲ್ಲ. ಅಂದರೆ ಯಾವುದಾದ್ರೂ ನಿಮ್ಮ ಇಷ್ಟ, ನೀವು ತೊಗೋಬೋದು. ಅಂದರೆ ಇಲ್ಲಿ ಯಾರು ಹೇಳೋದು ಇಲ್ಲ ಕ್ಲೀನಾಗಿ, ಅಂದರೆ ಇದೆ ಅಂತ ಯಾರು ಹೇಳೋಕ್ಕಾಗಲ್ಲ ಅಲ್ವಾ, ಅದೇ ಸ್ಟೋರಿ ಇದೆ ನಿಜ ಅಂತ. ಅದಾದಮೇಲೆ ಗುಹೆ ಒಂದು ಫುಲ್ಲು ರೌಂಡ್ ಸುತ್ಕೊಂಡು ಚೆನ್ನಾಗಿತ್ತು. ಸ್ವಲ್ಪ ಅಂದರೆ ಒಂದು ತಂಪು ವಾತಾವರಣ ಹೋಯಿತು. ಆಚೆ ತುಂಬ ಬಿಸಿಲಿತ್ತು, ಒಳಗಡೆ ಓಕೆ ತಂಪಾಗಿತ್ತು. ಆಮೇಲೆ ಎಲ್ಲ ಮರ ಗಿಡ ಎಲ್ಲ ಚೆನ್ನಾಗಿತ್ತು. ಅದು ಎಷ್ಟು ಹೈಟ್ ಇದೆ ಅಂದರೆ ಫುಲ್ ಹೈಟ್ ಇದೆ, ಮೇಲ್ಗಡೆ ಫುಲ್ಲು ಚೂಪು. ಆಮೇಲೆ ಎಲ್ಲ ಮುಗೀತು. ಅಂದರೆ ನಮ್ಮ ಸರು ಬರೀ ಇದಕ್ಕೆ ಮಾತ್ರ ಕರ್ಕೊಂಡೋದ್ರು, ಭಸ್ಮಾಸುರ ಗುಹೆಗೆ. ಮೋಹಿನಿ ಗುಹೆಗೆ ಕರ್ಕೊಂಡು ಹೋಗಲಿಲ್ಲ, ಯಾಕೆಂದರೆ ಲೇಟ್ ಆಗೋಗುತ್ತೆ. ಆಮೇಲೆ ಕಾಲೇಜ್ ಬೈತಾರೆ ಅಲ್ವಾ, ಕಾಲೇಜಲ್ಲಿ ಎಂತಕ್ಕೆಲ್ಲ ಕರ್ಕೊಂಡು ಹೋಗ್ತೀರಾ ಅಂತ. ಆ್ಯಕ್ಚುಲಿ ಯಾಣ ನಮ್ಮ ಟ್ರಿಪ್ಪಲ್ಲಿ ಇದೇ ಇರಲಿಲ್ಲ, ಅಲ್ಲಿ ಹೋಗಾದ್ಮೇಲೆ ಗೊತ್ತಾಗಿದ್ದು. ಆಮೇಲೆ ಅಲ್ಲಿ ಒಂದು ಕೃಷ್ಣ ಐತೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ.
ಅಂದರೆ ಇಲ್ಲಿ ಬಂದಮೇಲೆ ಸಡನ್ ಪ್ಲ್ಯಾನ್ ಮಾಡಿದ್ದು ಯಾಣಾಗೆ ಹೋಗೋಣ ಅಂತ. ಸೊ ಅದಕ್ಕೆ ಬರೀ ಭಸ್ಮಾಸುರದೊಂದು ಗುಹೆ ಸುತ್ಕೊಂಡು ಬಂದು ಮೊಯ್ನಿಗೆ ಹೋದರೆ ಇನ್ನೂ ಸ್ವಲ್ಪ ಲೇಟಾಗಿ ಹೋಗುತ್ತೆ, ನೈಟ್ ಇಲ್ಲ ಅಂದರೆ ಬೆಳಗಿನ ಜಾವ ಆಗೋಗುತ್ತೆ ಅಂತ ಬೇಡ ಅಂತ ಅಂದರು. ಸೊ ಅದೆಲ್ಲ ಆದಮೇಲೆ ನಾವು ತಿರ್ಗಾ ಹೊರಟು ನಮ್ಮ ಫ್ರೆಂಡ್ನ ಕೇಳೋಣ. ಯಾಣ ಕೇವ್ಸ್ಗೆ ಹೋಗಿದ್ರಲ್ಲ, ಹೇಗಿತ್ತು? ನೈಸ್ ಎಕ್ಸ್ಪೀರಿಯನ್ಸ್. ಅಕಾರ್ಡಿಂಗ್ ಟು ಲವರ್ಸ್ ಕೇವ್ಸ್ ಒಳ್ಳೆ ಸ್ಪಾಟ್ ಇದೆ. ಹೇಗಿತ್ತು ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಬಂದಿದ್ದು. ಲೈಕ್ ಟ್ರೆಕ್ಕಿಂಗ್ ಎಲ್ಲ ಬೆಳಗ್ಗೆನೆ ಬಂದರೆ ಟ್ರೆಕ್ಕಿಂಗ್ ಎಲ್ಲ ಚೆನ್ನಾಗಿರುತ್ತೆ. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಬರ್ಬೇಕಾದ್ರೆ ಜರಿ ನೀರು ಹರಿತಿತ್ತು, ಅದನ್ನು ನೋಡಿಕೊಂಡು ಬಂದು ಆಮೇಲೆ ಅಲ್ಲೊಂದು ಬಸ್ ನಿಂತಿತ್ತು ಯಾವುದೋ, ಅಂದರೆ ಅಲ್ಲಿ GRBದು ತುಪ್ಪದ್ದು ಅಡ್ವರ್ಟೈಸ್ಮೆಂಟ್ ಆಗಿತ್ತು. ಮರಳಾಗಿರುತ್ತೆ ಅಂತ ಇರುತ್ತೆ ಅಲ್ವಾ, GRB ತುಪ್ಪ ಮರಳಾಗಿ ಇರುತ್ತೆ. ಮೋಸ್ಟ್ಲಿ ಯಾಣದಿಂದ ಮರಳು ಎತ್ಕೊಂಡೋಗಿ ಹಾಕ್ತಾರೆ ಅಂತ ಅಂದ್ಕೊಂಡೆ. ಅದಾದಮೇಲೆ ಎಲ್ಲ ಕೇವ್ಸ್ ಎಲ್ಲ ನೋಡ್ಕೊಂಡು ಬಂದಾದಮೇಲೆ ನಾವು ನಮ್ಮ ಬಸ್ಸಲ್ಲಿ ಸ್ವಲ್ಪ ಅಂತಾಕ್ಷರಿ ಹುಡುಗಿರ್ಗೊಂಡು ಅಂತಾಕ್ಷರಿ ಅಂದರೆ ಹುಡುಗಿರು ಗೆಲ್ಲಬೇಕು ಅಫ್ಕೋರ್ಸ್. ನಾವು ಗೆದ್ದು ಆಮೇಲೆ ನಮ್ಮ ಸರ್ಪ್ರೈಸ್ ಪ್ಲೇಸ್ ಕರ್ಕೊಂಡು ಹೋಗ್ತೀನಿ ಅಂತ ಶ್ರೀ ಮಾರಿಕಾಂಬಾ ಟೆಂಪಲ್ಗೆ ಕರ್ಕೊಂಡು ಹೋದ್ರು. ಇದು ನಮ್ಮ ಲಿಸ್ಟಲ್ಲೇ ಇರಲಿಲ್ಲ, ಆದರೂ ಕರ್ಕೊಂಡು ಹೋದರು. ಅಲ್ಲಿ ದೇವಿ ದರ್ಶನ ತುಂಬ ಚೆನ್ನಾಗಾಯಿತು. ಇಲ್ಲೇನು ಗೊತ್ತಾ, ಮೊದಲು ಕೋಣನ ಕಡಿತಿದ್ರಂತೆ, ಅದ್ರ ತಲೆನ ದೇವರಿಗೆ ನೈವೇದ್ಯ ಕೊಡ್ತಿದ್ರಂತೆ. ಬಟ್ ಇವಾಗ ಸ್ವಲ್ಪ ಇಶ್ಯೂಸ್, ಅಂದರೆ ಇವಾಗ ಪ್ರಾಣಿ ಹಿಂಸೆ ಮಹಾಪಾಪ ಅಂತ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಅದಾದಮೇಲೆ ನಾವು ಊಟ ತಿಂದು ಬಸ್ಸಲ್ಲಿ ಡ್ಯಾನ್ಸ್ ಎಲ್ಲ ಹಾಡ್ದು, ಚೆನ್ನಾಗಿತ್ತು. ಅಂದರೆ ಸ್ವಲ್ಪ ಹೊತ್ತು ಡ್ಯಾನ್ಸ್ ಆಡ್ದು. ಆಮೇಲೆ ನಮ್ಮ ಫ್ರೆಂಡ್ಸು ಹುಡುಗರು ಅವ್ರಿಗೆ ಮೊನ್ನೆ ಎಲ್ಲ ಆಡೋಕ್ಕೆ ಬಿಟ್ಟಿರಲಿಲ್ಲ. ಸೊ ಅವರು ಇವತ್ತು ನೈಟ್ ಅಂದರೆ 3 ಗಂಟೆ ಬೆಂಗಳೂರು ರೀಚ್ ಆಗೋ 1 ಅವರ್ ಮುಂಚೆ ಮಾತ್ರ ಸ್ಟಾಪ್ ಮಾಡಿದ್ದು, ಅಲ್ಲಿ ತನಕ ಡ್ಯಾನ್ಸ್ ಆಡ್ತಾಯಿದ್ರು. ನಾವು ಆಮೇಲೆ ಬಸ್ಸಿಂದ ಅಂದರೆ ಬೆಂಗಳೂರಿಗೆ ಬಂದಿದ್ದು ಬೆಳಗ್ಗೆ 3:45, 4 ಗಂಟೆ ಆಗಿತ್ತು ಆ ಥರ. ಆಮೇಲೆ ನಮ್ಮಪ್ಪ ಬಂದು ನನ್ನ ಕರ್ಕೊಬಂದು 4:45, ನಮ್ಮಪ್ಪ ಅರ್ಧ ಗಂಟೆ ಲೇಟಾಗಿ ಬಂದರು. ಇಲ್ಲೇ ಪಕ್ಕದಲ್ಲಿ ಮನೆ ಇಟ್ಕೊಂಡು, ಅಂದರೆ 2 ಕಿಲೋಮೀಟರ್ ಆದರೂ ಅರ್ಧ ಗಂಟೆ ತೊಗೊಂಡವ್ರೆ. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಸಿಂಚನ ಚಾನಲ್, ಯೂಟ್ಯೂಬ್ ಚಾನಲ್ ಗೈಸ್. ಸಾರಿ